ಬೆಂಗಳೂರಾಯ್ತು ಇದೀಗ ಕೋಲಾರದಲ್ಲೂ ಅಕ್ರಮ ಬಾಂಗ್ಲಾ ವಲಸಿಗರು. ಕೋಲಾರದ ಮಾಸ್ತಿ ಗ್ರಾಮದಲ್ಲಿ ಮನೆ ಮಾಡಿಕೊಂಡಿರುವ ಬಾಂಗ್ಲಾ ಪ್ರಜೆಗಳು. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಅಕ್ರಮ ವಲಸಿಗರ ಬಗ್ಗೆ ದೊಡ್ಡ ಸುದ್ದಿಯಾಗಿತ್ತು ಕಣ್ರಿ. ಯಾವುದೇ ದಾಖಲೆಗಳಿಲ್ಲದೆ ಬಾಂಗ್ಲಾ ಪ್ರಜೆಗಳು ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದಾರೆ. ಅಲ್ಲದೆ ಕೆಲವೊಬ್ರು ಆಧಾರ್ ಕಾರ್ಡ್ ಸಹಿತ ಪಡೆದುಕೊಂಡು ಇಲ್ಲೇ ಜೀವನ ಕಟ್ಕೊಂಡಿದ್ದಾರೆ. ಆದ್ರೆ ಬಹುತೇಕ ಬಾಂಗ್ಲಾ ಪ್ರಜೆಗಳು ಭಾರತಕ್ಕೆ ಬಂದು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ. ಹಾಗೆಯೇ ಅಪರಾಧ ಕೃತ್ಯದಲ್ಲಿ ಇವರ ಕೈವಾಡ ಇರೋದು ತಿಳಿದು ಬಂದಿತ್ತು. ಆದ್ರೀಗ ಕೋಲಾರದಲ್ಲೂ ಬಾಂಗ್ಲಾ ಪ್ರಜೆಗಳು ಇರೋದು ಬೆಳಕಿಗೆ ಬಂದಿದೆ. ಹೌದು, ಕೋಲಾರದ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಬಾಂಗ್ಲಾ ಪ್ರಜೆಗಳು ವಾಸ ಮಾಡ್ತಿದ್ದಾರೆ. ಇಲ್ಲೇ ಜೀವನ ಕಟ್ಟಿಕೊಂಡು ಕೆಲವೊಂದು ಪ್ರಜೆಗಳು ಇಲ್ಲೇ ಮಕ್ಕಳನ್ನ ಹೆತ್ತಿದ್ದಾರೆ. ಮಾಸ್ತಿ ಗ್ರಾಮದಲ್ಲಿ ಸಿಮೆಂಟ್ ಇಟ್ಟಿಗೆಯ ಮನೆಗಳನ್ನ ನಿರ್ಮಿಸಿಕೊಂಡು ಫ್ಯಾಮಿಲಿ ಸಮೇತ ವಾಸ ಮಾಡ್ತಿರೋದು ಬೆಳಕಿಗೆ ಬಂದಿದೆ. ಬಹಳಷ್ಟು ಜನರು ಬಾಂಗ್ಲಾ ಪ್ರಜೆಗಳೆಂದು ಹೇಳದೆ ಕೇವಲ ಅಸ್ಸಾಂ, ಪಶ್ಚಿಮ ಬಂಗಾಳ, ಬಿಹಾರ ಎಂದು ಹೇಳಿಕೊಂಡು ವಾಸ ಮಾಡ್ತಿದ್ದಾರೆ. ಇಲ್ಲಿನವರು ಬಹುತೇಕರು ಕೋಳಿ ಫಾರ್ಮ್, ಇಟ್ಟಿಗೆ ಫ್ಯಾಕ್ಟರಿಗಳಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೆ. ಇವರೆಲ್ಲ ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಬಂದಿರುವ ಸಾಧ್ಯತೆ ಹೆಚ್ಚಿದೆ. ಹೀಗಾಗಿ ಪೊಲೀಸರು ಬಾಂಗ್ಲಾ ಪ್ರಜೆಗಳೆಂಬ ಅನುಮಾನದ ಮೇರೆಗೆ ಮಾಹಿತಿಯನ್ನ ಸಂಗ್ರಹಿಸುತ್ತಿದ್ದಾರೆ. ಇನ್ನು ಸ್ಥಳೀಯರು ಇಂಥವರ ಬಗ್ಗೆ ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಕೋಲಾರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.